ನೇತ್ರಾವತಿ ಸ್ನಾನಘಟ್ಟ ಸಮೀಪ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮೊದಲೇ ಮಾಹಿತಿ ಕಲೆ ಹಾಕಿದ್ದು ಗುಪ್ತಚರ ಇಲಾಖೆ. ಇದ್ರ ಬಗ್ಗೆ TV5 ಕೂಡ ವರದಿಯನ್ನು ಮಾಡಿತ್ತು. ಅಂದರೆ ಈ ಭಾಗದಲ್ಲಿ ಅಕಸ್ಮಾತ್ ಗಲಭೆಗಳಾಗಬಹುದಾ, SIT ತನಿಖೆ ಶುರು ಮಾಡಿಕೊಂಡಾಗ ಗಲಭೆಗಳಾಗಬಹುದಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ಅನೇಕರು ಮಾರು ವೇಷಗಳಲ್ಲಿ ಆ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು. ಈ ಕಡೆ ಗುಂಪೋ ಆ ಕಡೆ ಗುಂಪೋ, ಆಟೋ ರಿಕ್ಷಾ ಚಾಲಕನ ರೂಪದಲ್ಲೋ, ಇನ್ಯಾವುದೋ ಏನೋ ತಿಂಡಿ ತೀರ್ಥ ಮಾರೋನ್ ರೂಪದಲ್ಲೋ, ಯಾವ ರೂಪದಲ್ಲಿ ಬೇಕಾದರೂ ಇರಬಹುದು ಅವರು. ಸೊ ಅವರು ಮಾಹಿತಿಯನ್ನು ಕಲೆ ಹಾಕಿದ್ರು. ಇದ್ರ ಬಗ್ಗೆ TV5 ಮೊದಲೇ ವರದಿಯನ್ನು ಮಾಡಿತ್ತು. ಶೋಧದ ವೇಳೆಯಲ್ಲಿ ಅಪ್ಪಿತಪ್ಪಿಯು ತನಿಖೆ ನಡೀತಿದೆಯಾ, ಒಬ್ಬ ಆರೋಪ ಮಾಡಿದ್ದಾನೆ, ತನಿಖೆ ನಡೀತಾ ಇದೆ, ಸತ್ಯಾಸತ್ಯತೆ ಆಚೆ ಬರಲಿ ಅಂತೇಳಿ ಶೋಧ ಮಾಡುವ ವೇಳೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಸಾಧ್ಯತೆ ಅಂತೇಳಿ ಮಾಹಿತಿ ಇತ್ತು. ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಪ್ರಸಾರ ಮಾಡಿತ್ತು TV5. ಗುಪ್ತಚರ ಇಲಾಖೆಯ ರಹಸ್ಯ ಕಾರ್ಯಾಚರಣೆ ಕುರಿತು TV5 ವರದಿ ಮಾಡಿತ್ತು. SIT ಆಗಮನಕ್ಕಿಂತ ಮುಂಚೆನೇ ಗುಪ್ತಚರ ಕಾರ್ಯಾಚರಣೆಯ ಬಗ್ಗೆ TV5 ವರದಿ ಮಾಡಿತ್ತು. ಕಳೆದ ಜುಲೈ 25ರಂದೇ ಈ ಒಂದು ವರದಿ ಪ್ರಸಾರವಾಗಿತ್ತು. ನೂರಾರು ಶವ ರಹಸ್ಯದ ಮೇಲೆ ಕಣ್ಣಿಟ್ಟಿತ್ತು ಗುಪ್ತಚರ ಇಲಾಖೆ. SIT ಎಂಟ್ರಿಗಿಂತ ಮುಂಚೆನೇ ಪರಿಶೀಲನೆ ಮಾಡಿತ್ತು ಗುಪ್ತಚರ ಇಲಾಖೆಯಲ್ಲಿ. ಮಫ್ತಿಯಲ್ಲಿ ಸುತ್ತಾಡಿದ್ದು ರಾಜ್ಯ ಗುಪ್ತಚರ ಇಲಾಖೆಯ ಸಿಬ್ಬಂದಿ. SIT ತನಿಖೆ ಭವಿಷ್ಯದ ಪರಿಣಾಮಗಳ ಬಗ್ಗೆ ತನಿಖೆಯನ್ನು ಮಾಡಿಬಿಡ್ತಾರೆ, ಆಮೇಲೆ ಏನು ಪರಿಣಾಮ ಆಗುತ್ತೆ ಇದು, ಈ ಮಾಹಿತಿ ಕೂಡ ಸಂಗ್ರಹ ಮಾಡಿಟ್ಕೊಂಡಿದೆ. ಅದು ಮೀಸಲು ಪಡೆ ಸೇರಿದಂತೆ ಹೆಚ್ಚುವರಿ ಪೊಲೀಸರ ನಿಯೋಜನೆಯ ಬಗ್ಗೆ ಕೂಡ ಪರಿಶೀಲನೆ ಆಗಿತ್ತು. ಭದ್ರತೆ ಕಾನೂನು ಸುವ್ಯವಸ್ಥೆ ದೃಷ್ಟಿಕೋನದಲ್ಲಿ ಮಾಹಿತಿ ಸಂಗ್ರಹ ಮಾಡಲಾಗಿತ್ತು. ಕಾನೂನು ಸುವ್ಯವಸ್ಥೆಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಆಗಬಾರದು, ಆ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಕೂಡ ಮಾಹಿತಿ ಇದೆ ಇಲ್ಲಿ. ಇದೀಗ ಶೋಧ ಕಾರ್ಯದ ಮಧ್ಯೆನೇ ಕಾನೂನು ಸುವ್ಯವಸ್ಥೆಗೆ ಒಂದು ಕಡೆ ಧಕ್ಕೆ ಮಾಡುವಂಥ ಕೆಲಸಗಳು ಕೂಡ ಕೆಲ ಸಣ್ಣ ಪುಟ್ಟ ಘಟನೆಗಳು ನಡೆದಿವೆ.